22 ಜಿಲ್ಲೆಗಳಿಗೆ ಸಂಪರ್ಕ ಕಲ್ಪಿಸುವಂತಹ ಪ್ರಮುಖ ರಸ್ತೆ. ಬಟ್ ವೈಟ್ ಟಾಪಿಂಗ್ ಹೆಸರಲ್ಲಿ ಆಮೆಗತಿಯಲ್ಲಿ ನಡೀತಾ ಇರುವಂತಹ ಕಾಮಗಾರಿಯಿಂದ ಸಾರ್ವಜನಿಕರಿಗೆ ಸಿಕ್ಕಾಪಟ್ಟೆ ಕಿರಿಕಿರಿ ಆಗ್ತಾ ಇದೆ. ಹೀಗಾಗಿ ಜನ ಅಗೇನ್ ಇಲ್ಲಿ ಬಿಬಿಎಂಪಿಗೆ ಹಿಡಿ ಶಾಪವನ್ನು ಹಾಕ್ತಾ ಇದ್ದಾರೆ. ಹಾಗಾದ್ರೆ ಯಾವ ರೋಡ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಯಾಕಿಷ್ಟು ಕುಂಟುತ್ತಾ ತೆವಳುತ್ತಾ ಸಾಕ್ತಾ ಇದೆ ಕಾಮಗಾರಿ ಅಂತ ನೋಡ್ಕೊಂಡು ಬರೋಣ ಬನ್ನಿ. ರಾಜ್ಕುಮಾರ್ ರಸ್ತೆಯಲ್ಲಿ ವೈಟ್ ಟ್ಯಾಪಿಂಗ್ ಕಾಮಗಾರಿ. ರಸ್ತೆ ಮಧ್ಯೆ ಲಾರಿ ನಿಲ್ಲಿಸಿಕೊಂಡು ಕಾಮಗಾರಿ, ಟ್ರಾಫಿಕ್. ರಾಜ್ಕುಮಾರ್ ರಸ್ತೆ ಬೆಂಗಳೂರಿನ ಪ್ರಮುಖ ರಸ್ತೆ. ಬೆಂಗಳೂರಿನಿಂದ 22 ಜಿಲ್ಲೆಗಳಿಗೆ ಹೋಗಲು ಸಂಪರ್ಕ ಕಲ್ಪಿಸುವುದು ಇದೇ ಮುಖ್ಯ ರಸ್ತೆ. ಕಳೆದ 15 ದಿನಗಳಿಂದ ವಾಹನ ಸವಾರರು ಈ ರಸ್ತೆಯಲ್ಲಿ ಓಡಾಡಲು ಪರದಾಡ್ತಾ ಇದ್ದಾರೆ. ಕಾರಣ, ರಾಜ್ಕುಮಾರ್ ರಸ್ತೆಯ ಸುಬ್ರಹ್ಮಣ್ಯ ನಗರ ಸಿಗ್ನಲ್ನಿಂದ ಮಹಾಲಕ್ಷ್ಮಿ ಲೇಔಟ್ ಸಿಗ್ನಲ್ ವರೆಗೆ ವೈಟ್ ಟ್ಯಾಪಿಂಗ್ ಕಾಮಗಾರಿ ಆಗ್ತಾ ಇದೆ. ಹೀಗಾಗಿ ಟ್ರಾಫಿಕ್ ಸಮಸ್ಯೆ ಎದುರಾಗಿದೆ. ಬಿಬಿಎಂಪಿ ನೀಡಿರೋ ಗುತ್ತಿಗೆದಾರರು ರಾಜ್ಕುಮಾರ್ ರಸ್ತೆಯ ಮಧ್ಯದಲ್ಲೇ ಲಾರಿ ನಿಲ್ಲಿಸಿ ಮಣ್ಣನ್ನ ಲೋಡ್ ಮಾಡ್ತಾ ಇದ್ದಾರೆ. ಲಾರಿ ಮಧ್ಯದಲ್ಲಿ ನಿಲ್ಲೋದ್ರಿಂದ ಕಿಲೋಮೀಟರ್ ವರೆಗೂ ಟ್ರಾಫಿಕ್ ಜಾಮ್ ಆಗಿ ವಾಹನಗಳು ಓಡಾಡದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ವೈಟ್ ಟ್ಯಾಪಿಂಗ್ ಕಾಮಗಾರಿಯಿಂದಾಗಿ ರಾಜ್ಕುಮಾರ್ ರಸ್ತೆಯಲ್ಲಿ ಟ್ರಾಫಿಕ್ ಸಮಸ್ಯೆ ಎದುರಾಗಿದೆ. ಪ್ರತಿದಿನನೂ ಕೂಡ ವಾಹನ ಸವಾರರಿಗೆ ಟ್ರಾಫಿಕ್ ಕಿರಿಕಿರಿ ತಪ್ಪಿದ್ದಲ್ಲ. ಗಮನಿಸ್ತಾ ಹೋಗ್ತಾ ಇದ್ರ ಇಲ್ಲಿ ಈ ಬಿಬಿಎಂಪಿ ಅವರು ಲಾರಿಗಳನ್ನ ಮುಖ್ಯ ರಸ್ತೆಯ ಮಧ್ಯದಲ್ಲೇನೆ ನಿಲ್ಲಿಸ್ಕೊಂಡು ಮಣ್ಣನ್ನ ತುಂಬ್ತಾ ಇದ್ದಾರೆ. ಹಾಗಾಗಿ ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಆಗ್ತಾ ಇರುವಂತದ್ದು ತಾವು ಗಮನಿಸ್ತಾ ಹೋಗ್ತಾ ಇದ್ರ. ಯಾವ ಪ್ರಮಾಣದಲ್ಲಿ ಟ್ರಾಫಿಕ್ ಸಮಸ್ಯೆ ಆಗಿದೆ ಅಂತಂದ್ರೆ ಕಿಲೋಮೀಟರ್ ಗಟ್ಟಲೆ ವೆಹಿಕಲ್ಗಳು ನಿಂತಿರೋದನ್ನ ತಾವು ನೋಡ್ತಾ ಹೋಗ್ಬೋದು. ಪರ್ಯಾಯ ಮಾರ್ಗಗಳನ್ನ ಕಂಡುಕೊಡ್ತೀವಿ ಅಂತೇಳಿ ಬಿಬಿಎಂಪಿ ಹೇಳುತ್ತೆ, ಆದ್ರೆ ಯಾವುದೇ ಪರ್ಯಾಯ ಮಾರ್ಗ ಕಂಡುಕೊಂಡಿಲ್ಲ. ರಾಜ್ಕುಮಾರ್ ರಸ್ತೆಯಲ್ಲಿ ಓಡಾಡುವ ವಾಹನ ಸವಾರರು ಟ್ರಾಫಿಕ್ ಜಾಮ್ ನಿಂದ ಹೈರಾಣಾಗಿದ್ದಾರೆ. ಬೇಗ ಕಾಮಗಾರಿ ಮಾಡ್ತಾ ಇಲ್ಲ. ಗಂಟೆಗಟ್ಟಲೆ ಟ್ರಾಫಿಕ್ ನಲ್ಲಿ ಕಾಯುವ ಪರಿಸ್ಥಿತಿ ಎದುರಾಗ್ತಿದೆ. ಇನ್ನು ಲಾರಿಗಳನ್ನ ರಸ್ತೆಯಲ್ಲೇ ನಿಲ್ಲಿಸಿರ್ತಾರೆ. ಆದಷ್ಟು ಬೇಗ ಕೆಲಸ ಮುಗಿಸಿ ಟ್ರಾಫಿಕ್ ಜಾಮ್ ಆಗದಂತೆ ಕ್ರಮ ವಹಿಸಿ ಅಂತ ವಾಹನ ಸವಾರರು ಆಕ್ರೋಶ ಹೊರಹಾಕ್ತಿದ್ದಾರೆ. ಟ್ರಾಫಿಕ್ ಸಮಸ್ಯೆ ಮಾಡೋದು ಕರೆಕ್ಟಾಗಿ ರೋಡ್ ಕರೆಕ್ಟಾಗಿ ಮಾಡಬೇಕು. ಅರ್ಧಂಬರ್ಧ ಮಾಡ್ತಾ ಇದ್ರೆ ಇನ್ನೇನಾಗುತ್ತೆ ಹೇಳಿ. ಎರಡು ಕಡೆ ಮುಚ್ಕೊಂಡ್ಬಿಟ್ರೆ ಎಲ್ಲಿ ಹೋಗ್ತಾರೆ ಜನ? ಕರೆಕ್ಟಾಗಿ ರೋಡ್ ಮಾಡಬೇಕು, ಕರೆಕ್ಟಾಗಿ ಮಾಡಬೇಕು ಕೆಲಸಗಳು. ನಾವು ದಿನನಿತ್ಯ ನೋಡಿ ನಮಗೂ ಬೇಜಾರಾಗೈತೆ. ಯಾಕಂದ್ರೆ ಒಂದ್ ದಿವಸ ಆದ್ರೆ ಪರವಾಗಿಲ್ಲ. ನಾವೀಗ ಒಂದು ಯೂ ಟರ್ನ್ ಮಾಡಬೇಕು ಅಂದ್ರೆ ಒಂದು ಅರ್ಧ ಕಿಲೋಮೀಟರ್ ಹೋಗ್ಬೇಕು. ಅವ್ರೇನ್ ಮಲ್ಲ ಹತ್ರ ಹೋಗಿ ಸುತ್ಕೊಂಡ್ ಬರ್ಬೇಕು. ಎಷ್ಟು ಸಮಸ್ಯೆ ಆಗುತ್ತೆ ಅಂತಂದ್ರೆ ದಿನನಿತ್ಯ ಓಡೋಂತ ನಮ್ಮಂತ ಎಂತ ಆಟೋ ಡ್ರೈವರ್ಗಳಾಗ್ಬಿಡ್ಬೋದು, ಸ್ಕೂಲ್ ವ್ಯಾನ್ಗಳಾಗ್ಬಿಡ್ಬೋದು, ಬಹಳ ತೊಂದರೆ ಆಗ್ತಾ ಇದೆ. ವೈಟ್ ಟ್ಯಾಪಿಂಗ್ ಕಾಮಗಾರಿ ಮುಗಿಯೋಕೆ 3 ತಿಂಗಳು ಬೇಕು. ಬಿಬಿಎಂಪಿ ಅವೈಜ್ಞಾನಿಕ ವ್ಯವಸ್ಥೆಯಿಂದ ಟ್ರಾಫಿಕ್ ಜಾಮ್ ಆಗ್ತಾ ಇದ್ದು, ಟ್ರಾಫಿಕ್ ಸಮಸ್ಯೆ ಆಗದಂತೆ ಪೊಲೀಸರು ಮತ್ತು ಬಿಬಿಎಂಪಿ ಯಾವ ಪರ್ಯಾಯ ವ್ಯವಸ್ಥೆ ಕಲ್ಪಿಸಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಲೋಕೇಶ್ ಕೋಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.